ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಆಲ್ಮೋಸ್ಟ್ ಎಲ್ಲರೂ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡೇ ಇರ್ತೀರಾ. ನಾವು ಹೊಸ ಮನೆಗೆ ಹಾಲು ಉಗ್ಸಿದ್ದು. ಸೊ ಆಲ್ಮೋಸ್ಟ್ 1 ಮಂತ್ ಆಯಿತು ನಾವು ಬ್ಯಾಂಗ್ಳೂರಿಗೆ ಬಂದು. ಆ್ಯಕ್ಚುಲಿ ಈ ವ್ಲಾಗ್ನ ಎಡಿಟ್ ಮಾಡಬೇಕಾದ್ರೇ ನನಗೆ ಬೋರಿಂಗ್ ಆಗಿದೆ ಅಂತ ಅನ್ನಿಸ್ತು ವಿಡಿಯೋ. ಅದಕ್ಕೆ ಅಪ್ಲೋಡ್ ಮಾಡಿರಲಿಲ್ಲ. ಬಟ್ ಒಂದು ಅಪ್ಡೇಟ್ ಇರಲಿ ಅಂತ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪ್ಯಾಕಿಂಗ್ ಆಗ್ಲಿಕ್ಕೆ ಉಂಟು, ಅದೆಲ್ಲ ಬೆಳಗ್ಗೆ ಮುಗಿಸ್ಕೊತೀವಿ. ಕಿಚನಲ್ಲಿ ಏನೂ ಇಲ್ಲ. ಇದೊಂದು ಸ್ಟವ್ ಒಂದು ಕನೆಕ್ಷನ್ ತೆಗಿಬೇಕು. ಅದು ಬಿಟ್ಟರೆ ನನ್ನ ಫೇವ್ರೆಟ್ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಡು ಹೋಗ್ತಿದ್ದೀನಿ ಬ್ಯಾಂಗ್ಳೂರಿಗೆ. ಇಲ್ಲ ಫುಲ್ ಖಾಲಿ. ಬೆಳಗ್ಗೆ ಹೊರಡಬೇಕು. ಆ್ಯಂಡ್ ಇವಾಗ ನನ್ನ ತಮ್ಮ ಬರ್ತಿದ್ದಾನೆ, ಅವನಿಗೆ ಕರ್ಕೊಂಬರಕ್ಕೆ ಹೋಗಬೇಕು ರೈಲ್ವೆ ಸ್ಟೇಷನ್ಗೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗಿತ್ತು. ಬಟ್ ವಾಷಿಂಗ್ ಮಿಷಿನ್ ಒಂದು ಪೆಂಡಿಂಗ್ ಆಗಿತ್ತು. ಅದನ್ನು ಪ್ಯಾಕ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿತು. ಆ್ಯಂಡ್ ಹೊರಗಡೆ ಗಾಡಿ ಕೂಡ ಬಂದು ವೆಯ್ಟ್ ಮಾಡ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ಜಾಸ್ತಿ ಐಟಮ್ಸ್ ಇಲ್ಲದೇ ಇರೋ ಕಾರಣ ನಮಗೆ ಶಿಫ್ಟಿಂಗ್ ಮಾಡೋಕ್ಕೆ ತುಂಬಾ ಈಸಿ ಆಯಿತು. ಸೊ ನಾವು ಎನಿವೇ ಬ್ಯಾಂಗ್ಳೂರಿಗೆ ಮುಂದೊಂದು ದಿನ ಹೋಗಲೇಬೇಕು ಅಂತ ಗೊತ್ತಿದ್ದರಿಂದ ನಾವು ಮನೆಗೆ ಅಂತ ಏನೂ ಪರ್ಚೇಸ್ ಮಾಡಿರಲಿಲ್ಲ. ಬಟ್ ನಿಜ ಹೇಳಬೇಕು ಅಂದರೆ ಮೈಸೂರು ಬಿಟ್ಟು ಬಂದಿದ್ದು ತುಂಬಾ ಬೇಜಾರಿದೆ ಗೈಸ್. ತುಂಬ ಮಿಸ್ ಮಾಡ್ಕೊತೀನಿ ಮೈಸೂರು ಮನೆನ ಆ್ಯಂಡ್ ಮೈಸೂರನ್ನ. ಆ್ಯಂಡ್ ನಾವು ಶಿಫ್ಟಿಂಗ್ ಮಾಡಿ ಆಲ್ಮೋಸ್ಟ್ 15 ದಿನ ಆದಮೇಲೆ ನಾವು ಬೆಂಗಳೂರಿಗೆ ಬಂದು ಹಾಲು ಉಗ್ಸಿದ್ದು. ಸೊ ನನ್ನ ಹಸ್ಬೆಂಡ್ಗೆ ಕೇರಳಕ್ಕೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಬೇಕಾಗಿದ್ದರಿಂದ ಆ್ಯಂಡ್ ಒಂದು ಒಳ್ಳೆ ದಿನ ಬೇಕಿತ್ತು ನಮಗೆ. ಸೊ 15 ದಿನ ಆರಾಮಾಗಿ ಊರಲ್ಲಿದ್ದು ಆಮೇಲೆ ಬಂದು ಹಾಲು ಉಗ್ಸಿದ್ವಿ ನಾವು. ಸೊ ಈ ಮನೆದು ಲಾಸ್ಟ್ ಒಂದು ಕ್ಲಿಪ್ಪಿಂಗ್ ಅಂದ್ಕೊಂಡು ಇದನ್ನು ತೊಗೊಂಡೆ. ಸೊ ಇದನ್ನು ನೋಡ್ತಿದ್ರೆ ನನಗೆ ಬೇಜಾರಾಗ್ತಾ ಇದೆ. ಆ್ಯಂಡ್ ಇಷ್ಟು ದಿನ ಇದು ನಮ್ಮ ಮನೆ ಆಗಿತ್ತು, ಇವಾಗ ಬೇರೆ ಯಾರ್ದೋ ಮನೆ ಆಗಿದೆ ಅನಿಸುತ್ತೆ. ಸೊ November 21 ನಾವು ಈ ಮನೆಗೆ ಬಂದು ಹಾಲು ಉಗ್ಸಿದ್ದು. ಸೊ ಅದಕ್ಕೆ ಹಿಂದಿನ ದಿನವೇ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ನಮಗೆ ಬೆಳಗ್ಗೆ 7:15 ಒಳಗಡೆ ಹಾಲು ಉಗ್ಸ್ಬೇಕಿತ್ತು. ಸೊ ಆ ಟೈಮ್ ಇತ್ತು, ಒಳ್ಳೆ ಟೈಮ್. ಸೊ ಹಿಂದಿನ ದಿನವೇ ಎಲ್ಲ ಕೆಲಸ ಮಾಡ್ಕೊಂಡಿದ್ರಿಂದ ಆ್ಯಂಡ್ ಪೂಜೆ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಅದಕ್ಕೆ ನಮ್ಗೆ ಅಷ್ಟೊಂದು ಕಷ್ಟ ಆಗಿಲ್ಲ ಅರ್ಲಿ ಮಾರ್ನಿಂಗ್ ಮಾಡಬೇಕು ಅಂತ. ಸೊ ಇಲ್ಲಿ ನಮ್ಮ ಅತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನಾನು ಹಾಲು ಉಗ್ಸೋಕ್ಕೆ ಗ್ಯಾಸ್ನ ರೆಡಿ ಮಾಡ್ತಾ ಇದ್ದೆ. ನಡೆ ಮುಂದೆ ಸರ್, ಅಲ್ಲೋಗಿ ಜಿಮ್ ಟ್ರೈನ್ ಹತ್ರ ನನಗೆ ಏನಿಲ್ಲ. ನಾನು ಇವಾಗ ಏನು ಬಂದು ಇಲ್ಲಿ ಸೇರ್ತಿದ್ದೀನಿ ಅಂದರೆ ಇವರಿಬ್ಬರು ನನಗೆ ಆಡ್ಕೊಂತಿದ್ದಾರೆ ಸರ್. ಈ ಹೊಟ್ಟೆ ಒಂದು ಕರೆಸ್ಕೊಡಿ ಸರ್. ಈಗ ಹೊಟ್ಟೆ ಕರೆಸ್ಬೇಕಂದ್ರೆ ನೀವು ಎಣ್ಣೆಲಿ ಕರೆದಿದ್ದು ಏನು ತಿನ್ನಲೇಬಾರ್ದು. ಆದರೆ ಏನಿಲ್ಲ ಮಗ, ಬರೀ ಅವ್ರು ಬಿಸ್ನೆಸ್ ಮಾಡ್ಕೊಂಡು ಹೆಲ್ತಿ ಫುಡ್ ತಿಂದ್ರೆ ಸಾಕು. ಇವ್ರು ಹೆಲ್ತಿ ಫುಡ್ ಎಲ್ಲ ಇವರು ತಿಳಿಸರ ಮಾಡಿದ್ರೆ ಇಂತಿ ಬೋಂಡ ಮಾಡೋಣ, ಇಂತಿ ಕಬಾಬ್ ಮಾಡೋಣ, ಎಣ್ಣೆ ಕರೆದಿದ್ದು ಬಿಟ್ಟು ಬೇರೆ ಏನು ತಿಂತಾರೆ. ಅಂಕಲ್ನ ಕರ್ಕೊಂಡು 5 ಗಂಟೆ ಟ್ರೈನ್ ಬಿಟ್ಟು ಇವಾಗೇ ಹೋಗ್ತೀವಿ ಹೀಗೆ ಬಸ್ಸಲ್ಲಿ ಮಲ್ಗೆ ಇಲ್ಲ. ಬಸ್ಸಲ್ಲಿ ಸ್ನಾನ ಮಾಡಿದ್ಯಾ ಅವಾಗ? ಸ್ಲೀಪರ್ ಮಾಡ್ಕೊಂಡು ಮಲಗಿಲ್ಲ. ಇಲ್ಲಿ ಬೆಳಿಗ್ಗೆ ಪೂಜೆ ಸ್ನಾನ ಮಾಡಿದ್ಯಾ ಅವಾಗ? ಎಸ್ಟರ್ಡೇ ನೈಟ್. ಇವತ್ತು ಯಾವ 12 ಗಂಟೆಗೆ ಓ ಇಲ್ಲಿಗೆ ಹಾಕಿದ್ ನಾನು. ಬೆಲ್ಲೂರು ನನಗೆ ಗೊತ್ತಾಗಲ್ಲ. ವಿಕ್ಕಿ ಹೆಚ್ಚಾಗ ಕಡಿಗೆ ಇಡೋ ಒಂದು ನಿಮಿಷ. ಅಲ್ಲ ಕೆಲಸ ಮಾಡ್ತೀನಿ, ಬರೀ ತಮಾಷೆ ಮಾಡ್ತೀನ. ಪ್ಲೇ ಮಾಡಿದ್ದೀವಿ ನೋಡಿ ಫಸ್ಟು. ಇವಾಗ ಚಪ್ಪಲಿ ಹೊಡಿಬೇಕಾ? ಚಪ್ಪಡಿ ಸಿಟಿ ಬರ ಹೋಗ್ತು. ಹುಡುಗಿ ಓಕೆನಾ ಅಂತ ಹೇಳಿ. ಹುಡುಗಿ ಓಕೆನಾ ನಿಮಗೆ? ನೋಡ್ರಿ, ಹುಡುಗಿ ಚೆನ್ನಾಗಿದ್ದಾರೆ ಬೇಡ ಸರ್, ವಿಶ್ ಮಾಡ್ತಾರೆ ನನಗೆ ಸಾಮಾನ್ಯಗೆ ಹೊಸ ಮನೆ, ಹೊಸ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ನಾನು ಫಸ್ಟ್ ಮುಗಿಸ್ತೀನಿ. ಸರ್ಪ್ರೈಸ್ ಅಂತೆ. ಅಪಾರ್ಟ್ಮೆಂಟ್ ಕಟ್ಟಿ ಮೇಲ್ಗಡೆ ಮನೇಲಿ ನೀರಿರಂಗಾಗಿ, ಕೆಳಗಡೆ ಮನೇಲಿ ರೆಂಟ್ ಕೊಡಂಗಾಗಿ ಅದಕ್ಕೆ ಬಗೆಗ
ಸೊ ಸಿಂಪಲ್ ಆಗಿ ಪೂಜೆ ಮುಗಿಸಿ ಹಾಲು ಉಗಿಸಿದಾಯಿತು. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಪಲಾವ್ ಮಾಡಿದ್ದೆ. ಸೊ ಈ ಮನೇಲಿ ಫಸ್ಟ್ ಕುಕ್ ಮಾಡೋ ರೆಸಿಪಿ ಇದು. ಸೊ ತಿಂಡಿ ತಿನ್ಕೊಂಡು ಹಾಗೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ನಾವು ಫಸ್ಟ್ ಟೈಮ್ ಇಸ್ಕಾನಿಗೆ ಹೋಗಿದ್ದು. ಫೈನಲಿ ಮೈಸೂರಿಂದ ಬೆಂಗಳೂರಿಗೆ ಬಂದ್ವಿ. ಸೊ ಬಂದು ತುಂಬಾ ಬೇಜಾರಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ಎಷ್ಟು ಖುಷಿಯಾಗಿರಬೇಕು ಅಷ್ಟು ಖುಷಿಯಾಗಿ ಇರೋಕ್ಕೆ ಟ್ರೈ ಮಾಡಬೇಕು. ಇನ್ಮೇಲೆ ನನ್ನ ಎಲ್ಲ ವೀಡಿಯೋಸು ಬೆಂಗಳೂರಿಗೆ ರಿಲೇಟೆಡ್ ಆಗಿರುತ್ತೆ. ಈ ವ್ಲಾಗ್ ಸ್ವಲ್ಪ ಬೋರಿಂಗ್ ಆಗಿರ್ಬೋದು, ಬಟ್ ಡೆಫಿನೆಟ್ಲಿ ನಾನೊಂದು ಸೂಪರ್ ಆಗಿರೋ ಕಂಟೆಂಟ್ ಜೊತೆಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.